ಯಾರು ಇಷ್ಟ ಆಗ್ತಾರೆ? ಪ್ರೆಸೆಂಟು ಪ್ರತಾಪ್ ಮತ್ತು ಕಾರ್ತಿಕ್ ಇಬ್ಬರು ಇಷ್ಟ ಆಗ್ತಾರೆ. ನಿನ್ನೆ ಎಪಿಸೋಡ್ ನೋಡಿದ್ರ ಯಾರಿಗೆ ಮೋಸ ಆಯ್ತು ಅಂತೀರ ಕರೆಕ್ಟಾಗಿ? ಹೇಗೆ? ಯಾಕಂದರೆ ಬಿಗ್ ಬಾಸ್ ಹೇಳಿರ್ತಾರೆ ವೀಕಲ್ಲಿ ಏನು ಆಟಗಳನ್ನೆಲ್ಲ ನೋಡಿ ಅವ್ರದ್ದು ಏನು ಸ್ಕೋರ್ ಇರುತ್ತೆ ಸೊ ಅವ್ರಿಗೆ ಫೈನಲ್ ಟಿಕೆಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಬಟ್ ಆದರೆ 3 ಜನಕ್ಕೆ ಮತ್ತೆ ಅವರು ಈ ವೋಟಿಂಗ್ ಪ್ರಕಾರ ನಿಲ್ಲಿಸ್ಬಿಟ್ಟು ಮನೆಯಲ್ಲಿ ವೋಟ್ ಅಂತ ಕೇಳ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಯಾರು ಇಷ್ಟ ಆಗ್ತಾರೆ ಅವ್ರಿಗೆ ವೋಟ್ ಮಾಡ್ತಾರೆ ಮನೆಯವರು ಅಂದಮೇಲೆ. ಅಲ್ಲಿ ಪ್ರತಾಪ್ಗೆ ಮೋಸ ಆಯಿತು ಅಂತ ಅನಿಸುತ್ತೆ. ಅವ್ರು ಮುಂಚೆನೇ ಹೇಳ್ಬಿಡ್ಬೇಕಾಗಿತ್ತು ಈ ಥರ ಲಾಸ್ಟಲ್ಲಿ 3 ಜನ ಇರ್ತೀರಾ, 3 ಜನದಲ್ಲಿ ಯಾರು ಬೆಸ್ಟ್ ವೋಟಿಂಗ್ ಇರುತ್ತೆ ಸೊ ಆ ಥರದ್ರಲ್ಲೇ ಫೈನಲ್ ಟಿಕೆಟ್ ಬರುತ್ತೆ ಅಂತ ಅವ್ರು ಹೇಳಿದ್ರೆ ಸೊ ಪ್ರತಾಪ್ ಅಷ್ಟು ರಿಸ್ಕ್ ತೊಗೊಂಡಲ್ಲ, ಅವ್ರು ನಾರ್ಮಲಾಗಿ ಆಟ ಆಡ್ತಾರೆ. ಸೊ ಪ್ರತಾಪ್ಗೆ ಮೋಸ ಆಯಿತು ಅಂತ ಅನ್ಸುತ್ತೆ. ಟಾಪ್ 3 ಬಂದಿದ್ದರಿಂದ ಮತ್ತೊಂದು ಗೇಮ್ ಕೊಡಬೇಕಾಗಿತ್ತು, ಅದರಲ್ಲಿ ಯಾರು ಬರ್ತಾರೆ ಅದು ಫೈನಲ್ ಮಾಡಬೇಕು. ಮನೆ ವೋಟಿಂಗ್ ಪ್ರಕಾರ ಹೋಗ್ಬಾರ್ದಾಗಿತ್ತು, ಬೇಕಾದ್ರೆ ಇನ್ನೂ ಟಾಸ್ಕ್ ಕೊಡ್ಬೋದಾಗಿತ್ತು. ಟಾಸ್ಕ್ ಇದರಲ್ಲಿ ಬೇಕಾದ್ರೆ ಪ್ರತಾಪ್ ಅವರು ಟ್ರೈ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಈ ವೀಕಲ್ಲಿ ಪೂರ್ತಿ ಟಾಸ್ಕ್ ಅವ್ರು ಚೆನ್ನಾಗಿ ಆಡಿದ್ದಾರೆ. ಸೊ ಅದಕ್ಕೋಸ್ಕರ ಹೈಯೆಸ್ಟ್ ಪಾಯಿಂಟ್ ತಗೊಂಡಿದ್ದಾರೆ. ಈಗ ಜನರು ಏನಂತಾರೆ, ಈ ಸಂಗೀತ ಅವರು ಫೈನಲ್ ಬಂದಿರೋದ್ರಿಂದ ಸ್ಕ್ರಿಪ್ಟೆಡ್ ಅಂತೇಳಿ ಡಿಸೈಡ್ ಆಗ್ತಾ ಇದ್ದಾರೆ. ಹೌದೌದು, ನಮ್ಗೂ ಹಂಗೆ ಅನಿಸ್ತಿದೆ ಸರ್. ಈಗ ಡ್ರೋನ್ ಪ್ರತಾಪ್ ಅವರಿಗೆ ಮೋಸ ಆಗಿರೋದ್ರಿಂದ ಪಕ್ಕ ಆಗಿದೆ, ಅವ್ರಿಗಾಗಿದೆ. ಸೊ ನೆಕ್ಸ್ಟು ನಮ್ಗೆ ಇವಾಗ ಬಿಗ್ ಬಾಸ್ ಅವ್ರ ಅವರೇ ಏನೋ ಮೀನ್ಸ್ ಸೀಕ್ರೆಟಾಗಿ ಆಡಿಸ್ತಾ ಇದ್ದಾರೆ ಅಂತ ಅನಿಸ್ತಿದೆ. ಸೊ ಫೈನಲ್ ಯಾವ ಥರ ಇರುತ್ತೆ ಅಂತ ನಮ್ಗೆ ಇವಾಗಲೇ ಒಂಥರ ಇದು ಅನಿಸ್ತಾ ಇದೆ. ಸೊ ವೋಟಿಂಗ್ ಪ್ರಕಾರನೇ ಆಗಬೇಕು ಅನ್ನಂಗಿದ್ರೆ ಜನರ ವೋಟ್ ಏನಕ್ಕೆ ಬೇಕು ಅವ್ರಿಗೆ? ಮನೇಲಿ ವೋಟೇ ತೊಗೋಬೋದಲ್ವಾ? ಅದಕ್ಕೋಸ್ಕರ ಕಾರ್ತಿಕ್ ಅವ್ರು ಚೆನ್ನಾಗಿ ಆಡ್ತಾ ಇದ್ರು. ಬಿಕಾಸ್ ಹೇಳ್ಬೇಕಂದ್ರೆ ಅವರೇ ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿದ್ದು. ಇವಾಗ ಸ್ವಲ್ಪ ನಮ್ರತಾ ಜೊತೆ ಸೇರಿಕೊಂಡು ಆಟದಲ್ಲಿ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮುಂಚೆ ಅವ್ರು ಇಂಡಿಪೆಂಡೆಂಟಾಗಿ ಆಡ್ಕೊಂಡು ಚೆನ್ನಾಗಿ ಆಡ್ತಾ ಇದ್ರು. ನಾವು ಅಂದ್ಕೊಂಡಿದ್ವಿ ಅವರೇ ಫೈನಲಿಸ್ಟ್ ಫಸ್ಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಸೊ ಅವ್ರಿಗೂ ಎಲ್ಲೂ ಆಡೋಕ್ಕೆ ಚಾನ್ಸ್ ಸಿಗಲಿಲ್ಲ, ಅವ್ರಿಗೆ ಕೊಡಲಿಲ್ಲ ಅಂತ ಅನ್ನಿಸ್ತಾ ಇದೆ ಮನೆಯವರೆಲ್ಲ ಸೇರಿ. ಆಟಗಳು ಕೊಡ್ತಾ ಇಲ್ಲ, ಎಲ್ಲರೂ ನನ್ನ ಹೈಡ್ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲಿ ಮಾನಸಿಕವಾಗಿ ಹೋಗ್ತಾ ಇದ್ದಾರೆ. ಮೇನ್ ಹೇಳ್ಬೇಕಂದ್ರೆ ಸಂಗೀತ ಅವರು ಅವ್ರನ್ನ ಮೇನ್ ಟಾರ್ಗೆಟ್ ಥರ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ತಪ್ಪು ಅನ್ನಿಸ್ತಾ ಇದೆ. ಆಟದ ವಿಷಯದಲ್ಲಿ ಆಟದ ಥರ ಆಡಬೇಕು, ಪರ್ಸ್ನಲ್ ರಿವೆಂಜ್ ಎಲ್ಲ ತೊಗೊಳಕ್ಕೆ ಹೋಗ್ಬಾರ್ದು. ಸಂಗೀತ ಅವ್ರ ಬಗ್ಗೆ ಅದೊಂದು ಬ್ಯಾಡ್ ಒಪಿನಿಯನ್ ಇದೆ. ಕಾರ್ತಿಕ್ ಅವ್ರನ್ನ ಮೇನ್ ಪಾಯಿಂಟಾಗಿ ತೊಗೊಂಡಿದ್ದಾರೆ. ಸೊ ಆಟ ಆದಮೇಲೆ ನಾರ್ಮಲಾಗಿ ಆಟ ಆಡಬೇಕು, ಅವ್ರು ಪರ್ಸ್ನಲ್ ಥಿಂಗ್ಸ್ ಎಲ್ಲ ಅಲ್ಲಿ ಆಟದಲ್ಲಿ ತೋರ್ಸೋಕೆ ಹೋಗ್ಬಾರ್ದು ಅಂತ ಅನ್ನಿಸ್ತಾ ಇದೆ. ವಿನಯ್ ಅವ್ರ ಬಗ್ಗೆ ಏನಂತಾರೆ? ವಿನಯ್ ಅವರು ಮುಂಚೆಗೂ ಇವಾಗಿಂತೂ ತುಂಬ ಡಿಫ್ರೆನ್ಸ್ ಆಗಿದ್ದಾರೆ. ಸೊ ಅವ್ರ ಆಟನ ಅವ್ರು ಆಡ್ತಾ ಇದ್ದಾರೆ ಅಷ್ಟೇ. ಯಾರನ್ನೂ ಅವ್ರು ಬ್ಲೇಮ್ ಮಾಡ್ತಿಲ್ಲ, ಯಾರನ್ನೂ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೇಳ್ಬೇಕಂದ್ರೆ ಇವಾಗ ವಿನಯ್ನೇ ತುಂಬ ಚೇಂಜ್ ಆಗೋಗ್ಬಿಟ್ಟಿದ್ದಾರೆ. ಸೊ ನಾವು ಸಂಗೀತದ ಬಗ್ಗೆ ಏನೇನೋ ಒಪಿನಿಯನ್ ಇಟ್ಕೊಂಡಿದ್ವಿ. ನೋಡೋಣ ಏನಾಗುತ್ತೆ ನಮ್ಗೆ ಇವಾಗಲೇ ಗೊತ್ತಾಗ್ತಾಯಿಲ್ಲ. ಮೇ ಬಿ ನಮಗೆ ಟಾಪ್ 3 ಬಂದ್ಬಿಟ್ಟು ಸಂಗೀತ, ಪ್ರತಾಪ್, ಕಾರ್ತಿಕ್ ಇರ್ಬೋದು ಅಂತ ಅನಿಸ್ತದೆ. ಈ ವಾರ ಎಲಿಮಿನೇಟ್ ಯಾರು ಆಗ್ಬೋದು? ಮೇ ಬಿ ನಮಗೆ ಬರ್ತದಿಲ್ಲ, ನಮ್ರತ ಅನಿಸ್ತಿದೆ. ಇಬ್ಬರು ಹೋಗ್ತಾರೆ. ನಿಮ್ಮ ಓಟು? ಸೊ ನಮ್ಮ ಓಟ್ ಬಂದ್ಬಿಟ್ಟು ನಾನು ಕಾರ್ತಿಕ್ಗೆ ಮಾಡಿದ್ದೀನಿ ಸರ್. ಬಿಕಾಸ್ ಅವರೇ ಇವಾಗ ಎಲಿಮಿನೇಷನ್ ಆಗಿರೋದಲ್ವಾ. ಪ್ರತಾಪ್ ಆಲ್ರೆಡಿ ಸೇವ್ ಆಗಿದ್ದಾರೆ. ಸೊ ಕಾರ್ತಿಕ್ಗೆ ಓಟ್ ಹಾಕಿದ್ದೀನಿ. ಥ್ಯಾಂಕ್ ಯು ಮೇಡಮ್.